ಪರೀಕ್ಷೆಯನ್ನ ಬರೆದಿರ್ತಕ್ಕಂಥದ್ದು. 22 ಲಕ್ಷ ಮಕ್ಕಳ ಭವಿಷ್ಯತ್ತು ಇವತ್ತು ಡೋಲಾಯಮಾಯವಾಗಿರ್ತಕ್ಕಂಥ ಪರಿಸ್ಥಿತಿ. ನಾನಿಲ್ಲಿ ಒಂದೆರಡು ಉದಾಹರಣೆ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸರ್ಕಾರ ನಾವು ನಿರಂತರವಾಗಿ KCET ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ನಿಮಗೆ ಗೊತ್ತಿದೆ, ಕಾರ್ಯಕರ್ತ ಮಿತ್ರರೇ, ಇವತ್ತು ನಾವು ವಿದ್ಯಾರ್ಥಿಗಳ ಹಕ್ಕಿಗಾಗಿ ಹೋರಾಡಲು ಇಲ್ಲಿ ನೆರೆದಿದ್ದೇವೆ. ಇದರೊಂದಿಗೆ ಇಂದಿನ ದಿನ ನಮ್ಮ ದೇಶದ ಇತಿಹಾಸದಲ್ಲಿ ಅತ್ಯಂತ ಭಾವುಕ ಹಾಗೂ ಮಹತ್ವದ ದಿನ ಕೂಡ ಹೌದು. ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಚೆಲ್ಲಾಟವಾಡುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ವಿದ್ಯಾರ್ಥಿ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಬಂಧುಗಳೇ, ತಮಗೆ ಗೊತ್ತಿದೆ, ವೈದ್ಯಕೀಯ ಶಿಕ್ಷಣ ವೈದ್ಯರಾಗಬೇಕಾದ್ರೆ ಒಂದೇ ಮಾರ್ಗ ಇರ್ತಕ್ಕಂಥದ್ದು ನೀಟ್ ಪರೀಕ್ಷೆ. ಆದರೆ ಇಂಜಿನಿಯರಿಂಗ್ ಕೋರ್ಸು, ಬೇರೆ ಬೇರೆ ಕೋರ್ಸ್ಗೆ ಇವತ್ತು ಆ ರಾಜ್ಯಗಳ ಮಟ್ಟದಲ್ಲಿ ಇರ್ತಕ್ಕಂಥ ಪರೀಕ್ಷೆಗಳು ತಮಗೆ ಗೊತ್ತಿದೆ. ಇದು ನಾವು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ PUC ಅಥವಾ 11ನೇ ಮತ್ತು 12ನೇ ತರಗತಿಯ ಫಲಿತಾಂಶ, ಅದರ ಅಂಕಗಳು ಇವತ್ತು ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಕೇವಲ ನೀಟ್ ಪರೀಕ್ಷೆಯ ಅಂಕಗಳ ಮೇಲೆ ಇವತ್ತು ವೈದ್ಯಕೀಯ ಸೀಟನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಜಾರಿ ಆದ ಮೇಲೆ ಇಡೀ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.